ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈ 80ನೇ ವರ್ಷದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾವು ನೂರುಲ್ ಹುದಾ ಜುಮಾ ಮಸೀದಿಯ ಮುಂಭಾಗ ಎಲ್ಲರೂ ಕೂಡ ಒಗ್ಗೂಡಿದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಭಾರತ ದೇಶಕ್ಕಾಗಿ ಬಲಿದಾನವನ್ನು ಮಾಡಿದಂತಹ ಈ ದೇಶದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಜೈನರು, ಪಾರ್ಸಿಯನ್ನರು ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಒಂದೇ ತಾಯ ಮಕ್ಕಳಂತೆ ಈ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿಕೊಂಡು ತಮ್ಮ ಮಕ್ಕಳನ್ನು ಈ ದೇಶದ ಹಿತಕ್ಕಾಗಿ ಅವರನ್ನು ಕೂಡ ಸಮರ್ಪಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಹೋರಾತ್ರಿ ಹೋರಾಡಿ ಹುತಾತ್ಮರಾದಂತಹ ಆ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ನೆನೆಸಿಕೊಳ್ಳುತ್ತಾ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಈ ಪವಿತ್ರವಾದಂತಹ ದೇಶ ಇತರ ನೂರಾರು ದೇಶಗಳಿಗಿಂತ ವ್ಯತ್ಯಸ್ತವಾದಂತಹ ಒಂದು ದೇಶ. ಎಲ್ರಿಗೂ ಕೂಡ ಧಾರ್ಮಿಕ ಹಕ್ಕನ್ನು, ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ದೇಶ. ಎಲ್ಲರೂ ಪರಸ್ಪರ ಐಕ್ಯತೆ, ಭಾವೈಕ್ಯತೆಯೊಂದಿಗೆ ಸ್ನೇಹ, ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಜೀವಿಸಬೇಕಾದಂತಹ ಈ ದೇಶದ ಮಣ್ಣಿನಲ್ಲಿ ಯಾರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಕಾರ್ಯಚಟುವಟಿಕೆಗಳಲ್ಲಿ, ಭಯೋತ್ಪಾದನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಕೂಡ ಅದನ್ನು ಖಂಡಿತವಾಗಿ ಮುಸಲ್ಮಾನರು ಹಾಗೂ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತೀವ್ರವಾದಂತಹ ಖಂಡನೆಯೊಂದಿಗೆ ಅದನ್ನು ಖಂಡಿಸಲು ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಎಂಬಂತಹ ಒಂದು ಸಂದೇಶವನ್ನು ಕೊಡುತ್ತಾ 1947 ಆಗಸ್ಟ್ 15ರಂದು ಸಿಕ್ಕಿದಂತಹ ಈ ಒಂದು ಸ್ವಾತಂತ್ರ್ಯ 1950 ಜನವರಿ 26ರಂದು ಗಣರಾಜ್ಯವಾಗಿ ಸಂವಿಧಾನವು ನಮ್ಮ ಕೈಗೆ ಸಿಗುವಂತಹ ಒಂದು ಸುಂದರವಾದಂತಹ ಒಂದು ನಿಮಿಷವನ್ನು ನೆನೆಸಿಕೊಳ್ಳುವಾಗ ಅತ್ಯಂತ ಸಂತೋಷವಾಗ್ತಾ ಇದೆ. 800 ವರ್ಷಗಳ ಕಾಲ ನಮ್ಮನ್ನು ಆಳಿದಂತಹ ಮುಸ್ಲಿಂ ಮೊಘಲ್ ಚಕ್ರವರ್ತಿಗಳು ಆವತ್ತು ಕೂಡ ಯಾವುದೇ ಈ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯದಂತಹ, ಈ ದೇಶಕ್ಕೆ ಸಮರ್ಪಿಸಿದಂತಹ ಚಾರ್ಮಿನಾರ್, ಕುತುಬ್ ಮಿನಾರ್, ಇಂಡಿಯಾ ಗೇಟ್, ಅದೇ ರೀತಿ ಹಲವಾರು ಕೊಡುಗೆಗಳನ್ನು ಕೊಟ್ಟಂತಹ ಮೊಘಲ್ ಚಕ್ರವರ್ತಿಗಳು ಮುಸ್ಲಿಂ ಸಾಮ್ರಾಜ್ಯದ. ಅದೇ ರೀತಿ ನಂತರ ಬಂದಂತಹ ಡಚ್ಚರು, ಪೋರ್ಚುಗೀಸರು, ಮತ್ತೆ ಬಂದಂತಹ ಬ್ರಿಟಿಷರು ಈ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದು ನಮ್ಮನ್ನು ಆಳುಗಳನ್ನಾಗಿ ಮಾಡಿಕೊಂಡು ಅವರ ಒಂದು ಅಡಿಯಲ್ಲಿ ಅವರಿಗೆ ಅವರ ಒಂದು ದಾಸ್ಯತನದಲ್ಲಿ ಜೀವಿಸುವಂತಹ ಒಂದು ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಎದುರಾದಾಗ ತೀವ್ರವಾದಂತಹ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿಕೊಂಡು ಗಾಂಧೀಜಿಯಂತಹ, ಟಿಪ್ಪು ಸುಲ್ತಾನ್ರಂತಹ ಹಲವಾರು ನೂರಾರು ಸೈನಿಕರು, ನೂರಾರು ಹುತಾತ್ಮರು ಈ ದೇಶಕ್ಕೆ ಬಲಿದಾನವನ್ನು ಸಮರ್ಪಿಸಿದಂತಹ ಈ ಒಂದು ನಿಮಿಷ ನಾವೆಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದೆಲ್ಲವನ್ನು ನಾವು ಕಾಪಾಡಿಕೊಂಡು ಈ ದೇಶದ ಹಿತವನ್ನು ಕಾಪಾಡಿಕೊಂಡು ಎಲ್ಲ ವರ್ಷವೂ ಕೂಡ ಈ ಸ್ವಾತಂತ್ರ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದುಕೊಂಡು ಈ ದೇಶದ ಪ್ರಜೆಗಳಾಗಿದ್ದುಕೊಂಡು ಈ ದೇಶದ ಸರ್ವವನ್ನು ನಾವು ಈ ನಮ್ಮ ಸರ್ವಸ್ವವನ್ನು ಈ ದೇಶಕ್ಕೆ ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.